ಆ್ಯಪಲ್ ಎಂಥ ಕಂಪನಿಯಪ್ಪ ಅಂದರೆ ಅವರ ಡಿವೈಸಲ್ಲಿ ಯೂಸ್ ಆಗುವಂಥ ಒಂದು ಚಿಕ್ಕ ಸ್ಕ್ರೂ ಆಗಿರಲಿ ಅಥವಾ ಸ್ಕ್ರೂ ಡ್ರೈವರೇ ಆಗಲಿ ಎಲ್ಲದಕ್ಕೂ ಕೂಡ ಅವರು ಪೇಟೆಂಟ್ ಹಾಕಿ ಇಟ್ಟಿರ್ತಾರೆ. ಅಂದರೆ ಡಿವೈಸ್ ಏನಾದರೂ ಕೆಟ್ಟೋಯ್ತಪ್ಪ ಅಂದರೆ ನೀವೇ ಅದನ್ನು ರಿಪೇರ್ ಮಾಡೋಕ್ಕೆ ಆಗಲ್ಲ. ಬಟ್ ಈಗ ಆ್ಯಪಲ್ ಕಂಪನಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಡಿವೈಸ್ ಏನಾದ್ರು ಕೆಟ್ಟೋಯ್ತಪ್ಪ ಅಂದರೆ ನೀವು ನಮಗೆ ಇನ್ಫಾರ್ಮ್ ಮಾಡಿ, ನಾವು ನಿಮಗೆ ಆ ಡಿವೈಸ್ನ ಕಳಿಸ್ಕೊಡ್ತೀವಿ, ಜೊತೆಗೆ ಸ್ಕ್ರೂ ಡ್ರೈವರ್ ಕೂಡ ಕೊಡ್ತೀವಿ, ಯೂಸರ್ ಮ್ಯಾನ್ಯಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಸೊ ಅದನ್ನು ನೋಡಿ ನೀವು ರಿಪೇರ್ ಮಾಡಬಹುದು ಅಂತ. ಒಂದು ಕಾಲದಲ್ಲಿ ನಮ್ಮ ಡಿವೈಸ್ ಏನಾದರೂ ಕೆಟ್ಟೋದ್ರೆ ಅದನ್ನು ಮುಟ್ಬೇಡಿ, ನಮ್ಮ ಹತ್ರ ತೊಗೊಂಬನ್ನಿ, ನಾವು ನಿಮಗೆ ರಿಪೇರ್ ಮಾಡಿ ಕೊಡ್ತೀವಿ ಅನ್ನೋರು ಈಗ ಡಿವೈಸ್ ಕೆಟ್ಟೋದ್ರೆ ನೀವೇ ಅದನ್ನು ಓಪನ್ ಮಾಡಿ ರಿಪೇರ್ ಮಾಡಿ ಅನ್ನೋಕ್ಕೆ ಏನು ಕಾರಣ ಇದೆ? ಈ ಮನ ಪರಿವರ್ತನೆಗೆ ಮುಖ್ಯ ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣಂತೆ. ಈಗ ಪಾಯಿಂಟ್ ಮೇಲೆ ಮಾತಾಡೋಣ. ಆ್ಯಪಲ್ ಕಂಪ್ನಿಯವರು ಒಂದು ಹೊಸ ಪ್ರೋಗ್ರಾಮ್ನ ತರ್ತಾ ಇದ್ದಾರೆ, ಸೆಲ್ಫ್ ರಿಪೇರಿಂಗ್ ಪ್ರೋಗ್ರಾಮ್ ಅಂತ. ಈ ಪ್ರೋಗ್ರಾಮಲ್ಲಿ ಆಲ್ರೆಡಿ ಐಫೋನ್ 12 ಹಾಗೂ ಐಫೋನ್ 13 ಮೊಬೈಲ್ ಫೋನ್ನ ಲೀಸ್ಟ್ ಮಾಡಿದ್ದಾರೆ. ಮುಂದೆ ತಮ್ಮ ಬೇರೆ ಡಿವೈಸ್ ಮ್ಯಾಕ್ಬುಕ್ ಪ್ರೋ ಈ ಎಲ್ಲ ಹೊಸ ಬರುವಂಥ ಡಿವೈಸ್ನ ಕೂಡ ಅವರು ಲೀಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಬೇಸಿಕಲಿ ಇದು ವರ್ಕೌಟ್ ಹೇಗಾಗುತ್ತಪ್ಪ ಅಂದರೆ, ಆ ಲೀಸ್ಟಲ್ಲಿ ಇರುವಂತಹ ಡಿವೈಸಸ್ ನಿಮ್ಮ ಬಳಿ ಇದ್ದರೆ, ಸೊ ಆ ಡಿವೈಸ್ ಏನಾದ್ರು ರಿಪೇರ್ ಮಾಡಿಸ್ಬೇಕು ಅಂದರೆ ಏನಾದ್ರು ಕೆಟ್ಟೋಯ್ತಂದರೆ ಅದನ್ನು ನೀವು ಕಂಪ್ನಿಯವರಿಗೆ ಡೈರೆಕ್ಟ್ ಕಂಪ್ಲೇಂಟ್ ಮಾಡಿದರೆ ಆ ಪರ್ಟಿಕ್ಯುಲರ್ ಡಿವೈಸ್ ಅಥವಾ ಆ ಪರ್ಟಿಕ್ಯುಲರ್ ಕಾಂಪೊನೆಂಟನ್ನು ಕಂಪ್ನಿಯವರು ನಿಮಗೆ ಕಳಿಸ್ಕೊಡ್ತಾರೆ. ಆಬ್ವಿಯಸ್ಲಿ ದುಡ್ಡು ತೊಗೊಂಡೇ ನಿಮಗೆ ಕಳಿಸ್ತಾರೆ. ಸೊ ಅದನ್ನು ನೀವು ನಿಮ್ಮ ಮನೆಯಲ್ಲೇ ರಿಪೇರ್ ಮಾಡಿಕೊಂಡು, ಯಾಕಂದರೆ ಅವರು ಯೂಸರ್ ಮ್ಯಾನ್ಯಲ್ ಕೂಡ ಕಳಿಸ್ತಾರೆ, ಸೊ ಅದನ್ನು ನೋಡಿ ನೀವು ನಿಮ್ಮ ಮನೆಯಲ್ಲೇ ರಿಪೇರ್ ಮಾಡಬಹುದು. ಬಟ್ ಎಲ್ಲ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ, ನೀವು ಎಲ್ಲ ಕಾಂಪೊನೆಂಟ್ಸ್ನ ರಿಪೇರ್ ಮಾಡೋಕ್ಕೆ ಅಂದರೆ ಚೇಂಜ್ ಮಾಡೋಕ್ಕೆ ಆಗಲ್ಲ. ಓನ್ಲಿ 3 ಕಾಂಪೊನೆಂಟ್ಸ್ನ ನೀವು ಚೇಂಜ್ ಮಾಡಬಹುದು. ಒಂದು ಕ್ಯಾಮರಾ, ಇನ್ನೊಂದು ಬ್ಯಾಟರಿ, ಇನ್ನೊಂದು ಡಿಸ್ಪ್ಲೇ. ಸೊ ಈ ಮೊಬೈಲ್ ಫೋನ್ನ ಬಿಟ್ಟು ಮ್ಯಾಕ್ಬುಕ್ ಪ್ರೋ ಅಥವಾ ಬೇರೆ ಆ್ಯಪಲ್ ಡಿವೈಸಸ್ ಏನಿದೆ ಅದರ ಒಂದು ಅರೌಂಡ್ 200+ ಕಾಂಪೊನೆಂಟ್ಸ್ ಏನಿದೆ ಅದು ಆನ್ಲೈನ್ ಅಂದರೆ ಆ್ಯಪಲ್ ಸ್ಟೋರಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನೀವೇನಾದರೂ ಬೇರೆ ಆ್ಯಪಲ್ ಡಿವೈಸಸ್ನ ಯೂಸ್ ಮಾಡ್ತಾಯಿದ್ದೀರಾ, ಅದು ಕೆಟ್ಟು ಹೋಗಿದೆ, ಅದು ಆನ್ಲೈನಲ್ಲಿ ಸಿಗ್ತಾ ಇದೆ ಅಂದರೆ ನೀವು ಅಲ್ಲಿಂದ ಆರ್ಡರ್ ಮಾಡಬಹುದು. ಸೊ ನಿಮಗೆ ಹೊಸ ಡಿವೈಸ್ನ ಕೊಡ್ತಾರೆ, ಹಳೆ ಡಿವೈಸ್ ಏನಿರುತ್ತೆ ಅದನ್ನು ಅವರು ವಾಪಸ್ ಮತ್ತೆ ತೊಗೋತಾರೆ. ಯಾಕಪ್ಪ ಅಂದರೆ ಅವರು ಇನ್ನೊಬ್ಬರ ದುಡ್ಡು ತೊಗೊಂಡು ಅದನ್ನು ಮಾರಕ್ಕೆ. ಸೊ ಪ್ರೆಸೆಂಟಾಗಿ ಇದು US ಅಲ್ಲಿ ವರ್ಕೌಟ್ ಆಗ್ತಾ ಇದೆ. ಮುಂದೆ ಬರುವಂತಹ ದಿನಗಳಲ್ಲಿ ಇಂಡಿಯಾದಲ್ಲೂ ಕೂಡ ಈ ಪ್ರೋಗ್ರಾಮ್ನ ಅವರು ಇಂಪ್ಲಿಮೆಂಟ್ ಮಾಡ್ತಾರಂತೆ. ಸೊ ಈ ಪ್ರೋಗ್ರಾಮ್ ಏನಿದೆ ಆ್ಯಪಲ್ ಅವರ ಡಿವೈಸ್ ಆದಂತಹ ಲ್ಯಾಪ್ಟಾಪಲ್ಲಿ ಬಹಳಷ್ಟು ಯೂಸ್ ಆಗುತ್ತೆ. ಯಾಕಂದರೆ ಅಲ್ಲಿ ಬೇರೆಲ್ಲ ಕಾಂಪೊನೆಂಟ್ಸ್ನ ಚೇಂಜ್ ಮಾಡಬಹುದು. ಅದೇ ಮೊಬೈಲಲ್ಲಿ ಆವಾಗಲೇ ಹೇಳ್ದಂಗೆ ಬರೀ 3 ಕಾಂಪೊನೆಂಟ್ಸ್ನ ಮಾತ್ರ ಚೇಂಜ್ ಮಾಡೋಕ್ಕಾಗುತ್ತೆ, ಬ್ಯಾಟ್ರಿ, ಕ್ಯಾಮ್ರಾ ಹಾಗೂ ಡಿಸ್ಪ್ಲೇನ. ಯೂಶುವಲ್ ಆಗಿ ಕ್ಯಾಮ್ರಾ ಮಾಡ್ಯೂಲ್ನ ಯಾರು ಕೂಡ ಅಷ್ಟೊಂದು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಸೊ ಡಿಸ್ಪ್ಲೇಯಲ್ಲಿ ಏನಾರ ಪ್ರಾಬ್ಲಮ್ ಬಂತಪ್ಪ ಅಂದರೆ ಅಲ್ಲಿ ಹೆಲ್ಪ್ಫುಲ್ ಆಗ್ಬೋದು. ಅದು ಬಿಟ್ಟರೆ ಬ್ಯಾಟ್ರಿ ಇಲ್ಲಿ ಸ್ವಲ್ಪ ನಮಗೆ ಯೂಸ್ಫುಲ್ ಅನಿಸುತ್ತೆ. ಯಾಕಂದರೆ ಓವರ್ ಚಾರ್ಜಿಂಗ್ ಆಗಿರಬಹುದು ಅಥವಾ ಬೇರೆಲ್ಲ ಕಾರಣದಿಂದ ಬ್ಯಾಟ್ರಿ ಏನಾರ ಡ್ಯಾಮೇಜ್ ಆಯ್ತಂದರೆ ಇಲ್ಲಿ ನಾವು ಬ್ಯಾಟ್ರಿ ಚೇಂಜ್ ಮಾಡಬಹುದು. ಸೊ ಇದೊಂದು ಪ್ಲಸ್ ಪಾಯಿಂಟ್ ಅನಿಸುತ್ತೆ. ಸೊ ಈ 3 ಕಾಂಪೊನೆಂಟ್ಸ್ನ ಬಿಟ್ಟು ಬೇರೆ ಯಾವ ಕಾಂಪೊನೆಂಟ್ಸ್ನೂ ಕೂಡ ನಾವು ಈ ಐಫೋನಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಕೂಡ ಮೇನ್ ಆಗಿ ಮದರ್ ಬೋರ್ಡ್, ಇದನ್ನು ಕೂಡ ನಾವು ಚೇಂಜ್ ಮಾಡೋಕ್ಕೆ ಆಕ್ಸಿಸ್ ಕಂಪ್ನಿಯವರು ಕೊಡ್ತಾ ಇಲ್ಲ. ಅದು ಬಿಟ್ಟರೆ ಸಾಫ್ಟ್ವೇರ್ ಕೂಡ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸ್ಪೀಕರ್ಸ್ ಅದು ಕೂಡ ಚೇಂಜ್ ಮಾಡೋಕ್ಕೆ ಆಗಲ್ಲ. ಅದನ್ನು ಬಿಟ್ಟರೆ ಫೇಸ್ ID, ಸೊ ಇಲ್ಲೂ ಕೂಡ ನಾವು ಯಾವುದೇ ಥರದ ಫೇಸ್ ID ಸೆನ್ಸರ್ಸ್ ಅಥವಾ ಬೇರೆ ಸೆನ್ಸರ್ಸ್ನೂ ಕೂಡ ನಾವು ಚೇಂಜ್ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಈಗ ಮಾತಾಡೋಣ ಯಾಕೆ ಈ ಮನ ಪರಿವರ್ತನೆ ಆ್ಯಕ್ಚುಲ್ ಆಗಿ ಅದು ಆ್ಯಪಲ್ ಅವರಿಗೆ ಬಂತು ಅಂತ. ಪಾಯಿಂಟ್ ಏನಪ್ಪ ಅಂದರೆ, US ಅಲ್ಲಿ ಒಂದು ಮೂಮೆಂಟ್ ನಡೀತಾ ಇದೆ, ರೈಟ್ ಟು ರಿಪೇರ್ ಮೂಮೆಂಟ್ ಅಂತ. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಒಬ್ಬ ಕಸ್ಟಮರ್ ಒಂದು ಮೊಬೈಲ್ ಫೋನ್ ಅಥವಾ ಯಾವುದೇ ಡಿವೈಸ್ ತೊಗೊಂಡ್ರೆ ಅವನಿಗೆ ಕಂಪ್ಲೀಟ್ ರೈಟ್ ಇರುತ್ತೆ ಅದನ್ನು ಓಪನ್ ಮಾಡಿ ಅಥವಾ ಅದನ್ನು ರಿಪೇರ್ ಮಾಡೋಕ್ಕೆ. ಯಾಕಂದರೆ ಅಬ್ವಿಯಸ್ಲಿ ದುಡ್ಡು ಕೊಟ್ಟಿರ್ತೀವಿ, ಎಷ್ಟು ದುಡ್ಡು ಕೊಟ್ಟಿರ್ತೀವಿ ಅಷ್ಟೇ ಅವರು ಪ್ರಾಡಕ್ಟ್ ಕೂಡ ಕೊಟ್ಟಿರ್ತಾರೆ. ಸೊ ಆ ಪ್ರಾಡಕ್ಟ್ ನಾವು ಖರೀದಿ ಮಾಡಿದ ಮೇಲೆ ಅದನ್ನು ಓಪನ್ ಮಾಡೋಕ್ಕೆ ಯಾಕೆ ರೈಟ್ಸ್ ಕೊಡಲ್ಲ? ಸೊ ಆ ರೈಟ್ನ ಪ್ರಕಾರ ಒಬ್ಬ ಕಸ್ಟಮರ್ ಯಾವುದೇ ಮೊಬೈಲ್ ಅಥವಾ ಯಾವುದೇ ಒಂದು ಡಿವೈಸ್ನ ಪರ್ಚೇಸ್ ಮಾಡಿದರೆ ಅವನಿಗೆ ಕಂಪ್ಲೀಟ್ ರೈಟ್ ಇರುತ್ತೆ ಆ ಡಿವೈಸ್ನ ಓಪನ್ ಮಾಡಿ ರಿಪೇರ್ ಮಾಡೋದು. ಅಂದರೆ ಅವನ ಡಿವೈಸ್ ಏನಾರ ಕೆಟ್ಟೋಯ್ತಂದರೆ ಸರ್ವಿಸ್ ಸೆಂಟರ್ ಹುಡುಕೋ ಬದಲಿ ತನ್ನ ಮನೆಯಲ್ಲೇ ತಾನೇ ರಿಪೇರ್ ಮಾಡುವಂಥ ರೈಟ್ಸ್ ಇರಲೇಬೇಕು ಅಂತ. ಸೊ ಅದಕ್ಕೋಸ್ಕರನೇ ಆ್ಯಪಲ್ ಅವರು ಕೂಡ ಇದನ್ನು ಈಗ ಅನುಸರಿಸ್ತಾ ಇದ್ದಾರೆ. ಇಷ್ಟೊತ್ತೆಲ್ಲ ಏನು ಡಿಸ್ಕಸ್ ಮಾಡಿದ್ವಿ ಅದು ರೈಟ್ ಟು ಮೂಮೆಂಟಲ್ಲಿ ಏನೆಲ್ಲ ಬರುತ್ತೆ, ಏನೆಲ್ಲ ರೂಲ್ಸ್ ಇದೆ ಅನ್ನೋದು ಒಂದು ಬ್ರೀಫ್ ಆಗಿ ಗೊತ್ತಾಯಿತು. ಲೆಟ್ಸ್ ಬಿ ಪ್ರಾಕ್ಟಿಕಲ್. ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಇಲ್ಲೊಂದು ಸೀಕ್ರೆಟ್ ಪಾಯಿಂಟ್ ಇದೆ, ಅದು ನನಗೂ ಗೊತ್ತು, ನಿಮಗೂ ಗೊತ್ತು,
ನಮ್ಮಿಬ್ಬರಿಗೂ ಗೊತ್ತಿಲ್ಲ ಅಂದರೆ ಆ್ಯಪಲ್ ಅವ್ರಿಗೆ ಪಕ್ಕಾ ಗೊತ್ತೇ ಗೊತ್ತು. ಅದೇನಪ್ಪ ಅಂದರೆ ಈ ರೈಟ್ ಟು ರಿಪೇರ್ ಮೂಮೆಂಟ್ ಇದೆಯಲ್ಲ, ಅದು ಫಾಲೋ ಮಾಡಿದ್ರೂ ಎಷ್ಟೊಂದು ಜನ ತಮ್ಮ ಮನೆಯಲ್ಲೇ ಡಿವೈಸ್ನ ರಿಪೇರ್ ಮಾಡ್ತಾರೆ ಹೇಳಿ. ಮ್ಯಾಕ್ಸಿಮಮ್ 1-2% ಅಷ್ಟೇ. ಸೊ ಯಾರೇ ಆಗಿರಲಿ, ತಮ್ಮ ಡಿವೈಸ್ ಏನಾರ ಕೆಟ್ಟೋಯ್ತಪ್ಪ, ಮೊಬೈಲ್ ಫೋನನ್ನೇ ಎಕ್ಸಾಂಪಲ್ ತೊಗೊಳ್ಳಿ. ಸೊ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ನಿಮ್ಮ ಮೊಬೈಲ್ ಫೋನ್ ಏನಾರ ಕೆಟ್ಟೋಯ್ತಪ್ಪ ಅಂದರೆ, ನೀವು ಇಂಜಿನಿಯರೇ ಓದಿರಿ, ಏನೇ ಒಳ್ಳೆ ಎಜುಕೇಷನ್ ಇರಲಿ, ನಿಮ್ಮ ಮನೆಯಲ್ಲಿ ನಿಮ್ಗಿಂತ ನಿಮ್ಮ ಪಕ್ಕದ ಮನೆ ಅವನೇನಾರ ಆ ಶಾಪ್ ಅಂಗಡಿಯಲ್ಲಿ ಇರ್ತಾನೆ, ಅವ್ನು ಕೆಲಸ ಮಾಡ್ತಾನೆ ಅಂದರೆ ಅವನ್ನ ಕರೆದು ರಿಪೇರ್ ಮಾಡಿಸಿ. ಯಾಕಂದರೆ ಒಂದು ನಂಬಿಕೆ ಇದೆ. ಸೊ ಇದು ಒಂದು ಚಿಕ್ಕ ಎಕ್ಸಾಂಪಲ್ ಆಯಿತು. ಇದೇ ಥರನೇ ಬಹಳಷ್ಟು ಜನ ಯೋಚನೆ ಮಾಡ್ತಾರೆ. ಸೊ ಏನಾರ ರಿಪೇರ್ ಮಾಡಬೇಕಾದ್ರೆ ಕೆಟ್ಟೋಯ್ತಪ್ಪ ಅಂದರೆ ಯಾರು ರಿಸ್ಕ್ ತೊಗೋಬೇಕು, ಅಂಗಡಿಯವನ ಹತ್ರ ಹೋಗೋಣ ಅಥವಾ ಸರ್ವಿಸ್ ಸೆಂಟ್ರಲ್ಲಿ ಹೋಗೋಣ, ಅಲ್ಲೇ ರಿಪೇರ್ ಮಾಡಿಸೋಣ ಅಂತ. ಒಂದು ಅಡ್ವಾಂಟೇಜ್ ಏನು ಕಾಣಿಸುತ್ತಪ್ಪ ಅಂದರೆ, ಕಂಪ್ನಿಯವರೇ ಡಿವೈಸ್ ಕೊಡ್ತಾರೆ ಅಂದರೆ ಮ್ಯಾಕ್ಸಿಮಮ್ ಜನ ಏನು ಅದನ್ನೇ ಆಪ್ಟ್ ಮಾಡ್ತಾರೆ. ಮೇ ಬಿ ಅವರು ತಮ್ಮ ಡಿವೈಸ್ನ ಮನೆಯಲ್ಲೇ ರಿಪೇರ್ ಮಾಡಲ್ಲ, ಬಟ್ ಆನ್ಲೈನಿಂದ ಏನು ಕಾಂಪೋನೆಂಟ್ಸ್ ಇದೆಯಲ್ಲ ಅದನ್ನು ತರಿಸ್ಕೊಂಡು ಸರ್ವಿಸ್ ಸೆಂಟ್ರಲ್ಲಿ ಹೋಗಿ ರಿಪೇರ್ ಮಾಡಿಸ್ಬೋದು. ಇಲ್ಲಿ ಒಂದು ವಿಷಯ ನಮಗೆ ನೋಡಲಿಕ್ಕೆ ಸಿಗುತ್ತೆ, ಕಾಂಪೋನೆಂಟ್ಸ್ ಬೇಕಪ್ಪ ಅಂದರೆ ಇನ್ಮೇಲೆ ಯೂಸರ್ಸ್ ಕಂಪ್ನಿಯಿಂದನೇ ಡೈರೆಕ್ಟಾಗಿ ಪರ್ಚೇಸ್ ಮಾಡಬಹುದು. ಅಂದರೆ ಮೊಬೈಲ್ ಆಕ್ಸೆಸರೀಸ್ ಇರುತ್ತಲ್ಲ, ಡಿಸ್ಪ್ಲೇ, ಬ್ಯಾಟ್ರಿ, ಕ್ಯಾಮ್ರಾ, ಸೊ ಇದನ್ನೆಲ್ಲ ಕಂಪ್ನಿಯಿಂದನೇ ತರಿಸಿ ಅದನ್ನು ರಿಪೇರ್ ಮಾಡಿಸ್ಕೊಂಡು ಮತ್ತೆ ಮೊಬೈಲ್ ಫೋನ್ನ ಯೂಸ್ ಮಾಡಬಹುದು. ಸೊ ಇಲ್ಲಿ ಒಂದು ಚಿಕ್ಕ ಅಡ್ವಾಂಟೇಜ್ ಏನಪ್ಪ ಅಂದರೆ, ಯೂಸರ್ಸ್ಗೆ ಇಲ್ಲಿ ಕಂಪ್ನಿ ಪ್ರಾಡಕ್ಟ್ಸೇ ನೋಡಲಿಕ್ಕೆ ಸಿಗುತ್ತೆ. ಮೊದಲೆಲ್ಲ ಕೆಟ್ಟೋಯ್ತಪ್ಪ, ಬ್ಯಾಟ್ರಿ ಕೆಟ್ಟೋಯ್ತಪ್ಪ ಅಂದರೆ ಯಾವ್ದಾರ ಥರ್ಡ್ ಪಾರ್ಟಿನ ಹಾಕ್ಸ್ಕೊಳ್ಳೋದು. ಸ್ಯಾಮ್ಸಂಗ್ ಮೊಬೈಲ್ ತೊಗೊಂಡಿರ್ತಾರೆ, ಬ್ಯಾಟ್ರಿ ಕೆಟ್ಟೋಯ್ತಪ್ಪ ಅಂದರೆ ಸ್ಯಾಮ್ಸಂಗ್ ಅಥವಾ ಸ್ಯಾನ್ಸು ಯಾವುದೇ ಒಂದು ಬ್ಯಾಟ್ರಿ ಹಾಕಪ್ಪ ಅಂತ ಡೂಪ್ಲಿಕೇಟ್ ಬ್ಯಾಟ್ರಿ ಹಾಕ್ಸ್ಕೊಳ್ಳೋದು. ಅದಾದಮೇಲೆ ಸೊ ಸೆಕೆಂಡ್ ಅಡ್ವಾಂಟೇಜ್ ಏನಪ್ಪ, ಅದು ಕಂಪ್ನಿಯವ್ರಿಗೆ ಬರುತ್ತೆ. ಅದೇನಪ್ಪ ಅಂದರೆ ಆ್ಯಪಲ್ ಅವರು ತಮ್ಮ ಇಮೇಜ್ನ ಇನ್ನಷ್ಟು ಒಳ್ಳೆಯದಾಗಿ ಕಸ್ಟಮರ್ಸ್ ಹತ್ರ ತೋರಿಸ್ಕೋತಾರೆ. ಸೊ ಕಸ್ಟಮರ್ ಡಿಮ್ಯಾಂಡ್ ಮಾಡಿದ್ರು ರೈಟ್ ಟು ರಿಪೇರ್, ನಾವು ಅದನ್ನು ಫೆಸಿಲಿಟಿ ಕೂಡ ಕೊಡ್ತಾ ಇದ್ದೀವಿ ಅಂತ ಅವರು ಇಲ್ಲಿ ಗುಡ್ ಪೇಜಸಲ್ಲೇ ಇರಬೇಕು ಅಂತ ತೋರಿಸ್ಕೋತಾರೆ. ಬಟ್ ಅದು ಬೇರೆ ವಿಷಯ, ಎಷ್ಟು % ಜನ ರಿಪೇರ್ ಮಾಡಿಸ್ಕೊತಾರೆ ಅಥವಾ ಎಷ್ಟು % ಜನ ರಿಪೇರ್ ತಾವೇ ಮಾಡ್ತಾರೆ ಅಂತ. ಬಟ್ ಕಂಪ್ನಿಯವರಿಗೆ ಒಂದು ಒಳ್ಳೆ ಇಮೇಜ್ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಕೇಳ್ತೀನಿ, ನಿಮ್ಗೇನು ಅನಿಸುತ್ತೆ, ಈ ರೈಟ್ ಟು ರಿಪೇರ್ ಮೂಮೆಂಟ್ ಚೆನ್ನಾಗಿ ಇದೇನೋ? ಆ್ಯಪಲ್ ಥರನೇ ಬೇರೆ ಕಂಪ್ನಿಯು ಕೂಡ ಈ ಥರದ ರೈಟ್ ಟು ಮೂಮೆಂಟ್ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಸಪೋರ್ಟ್ ಮಾಡಬೇಕು ಬೇಡವೋ, ಅದು ವರ್ಕೌಟ್ ಆಗುತ್ತೋ ಇಲ್ವೋ? ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಸೆಷನಲ್ಲಿ ತಿಳಿಸೇಳಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಟಿಲ್ ದೆನ್, ಟೇಕ್ ಕೇರ್.